ಎಲ್ಲರಿಗೂ ನಮಸ್ಕಾರಗಳು. 4th ಸ್ಟ್ಯಾಂಡರ್ಡ್ ಕಲಿ ಕನ್ನಡ ಟೆಕ್ಸ್ಟ್ ಬುಕ್ 1000 ಕಂಬಗಳಾಗೋಣ ಈ ಒಂದು ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ, ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ, ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ, ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ, ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ, ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ, ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ಇನ್ನು ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಿಗಳಾಗೋಣ, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನಾವು ಯಾವಾಗಲೂ ವಿಶಾಲ ಹೃದಯಿಗಳಾಗುತ್ತೇವೆ. ನಾವು ಯಾವಾಗ ವಿಶಾಲ ಹೃದಯಿಗಳಾಗುತ್ತೇವೆ? ಉತ್ತರ: ವಿಶ್ವ ಜೀವನವೇ ನಮ್ಮ ಜೀವನವಾದಾಗ ನಾವು ವಿಶಾಲ ಹೃದಯಿಗಳಾಗುತ್ತೇವೆ. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನೇನು ಹಂಚಬೇಕು? ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚಬೇಕು. ನಾವು ಯಾವ ಬಗೆಯ ರಾಷ್ಟ್ರವನ್ನು ಕಟ್ಟಬೇಕು? ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವನ್ನು ಕಟ್ಟಬೇಕು. ವೈವಿಧ್ಯವನ್ನು ಯಾವ ರೀತಿ ಬೆಳೆಸಬೇಕು? ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ. ನಾವು ಏನೇನು ಬೆಳಗಬೇಕು? ನಾವು ಸಮತೆಯ ದೀಪ ಬೆಳಗಬೇಕು. ನಾವು ಭಾರತ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಿಗಳಾಗಿ ಬಾಳಬೇಕು? ನಾವು ಭಾರತ ಮಾತೆಯ ಮಂದಿರದಲ್ಲಿ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗಿ, ವಿಶ್ವ ಜೀವನವೇ ನಮ್ಮ ಜೀವನವೆಂದು ವಿಶಾಲ ಹೃದಯಿಗಳಾಗಿ ಬಾಳೋಣ. ನಾವು ಭಾರತ ಮಾತೆಯ ಮಂದಿರದಲ್ಲಿ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗಿ, ವಿಶ್ವ ಜೀವನವೇ ನಮ್ಮ ಜೀವನವು ಎಂದು ವಿಶಾಲ ಹೃದಯಗಳಾಗಿ ಬಾಳೋಣ. ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದ ವಿಚಾರವನ್ನು 3 ವಾಕ್ಯಗಳಲ್ಲಿ ಬರೆಯಿರಿ. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ, ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ಮಾದರಿಯಂತೆ ಈ ಪದ್ಯದಲ್ಲಿ ಬಂದಿರುವ ಪ್ರಾಸ ಪದಗಳು ಹಂಚೋಣ, ಮೆರೆಯೋಣ, ಬೆಳೆಸೋಣ, ತೊರೆಯೋಣ, ಬಿತ್ತೋಣ, ಕಟ್ಟೋಣ. ಇನ್ನು ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಲಾಗಿದೆ. ಅಂತೆ 3ನೇ ಪದಕ್ಕೆ ಒಂದು ಹೊಸ ಪದ ಬರೆಯಿರಿ. ಭಾರತ ದೇಶ, ಕರ್ನಾಟಕ ರಾಜ್ಯ, ದೇಶದ ರಕ್ಷಕ ಸೈನಿಕ, ಉಳುಮೆ ಮಾಡುವ ರೈತ, ಸ್ವಾಭಿಮಾನ 4 ಅಕ್ಷರದ ಪದ, ಸಮತೆ 3 ಅಕ್ಷರದ ಪದ. ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ವಿಶಾಲ, ನಮ್ಮ ಮನಸ್ಸು ವಿಶಾಲವಾಗಿರಬೇಕು. ಮಮತೆ, ಚಿಕ್ಕ ಮಕ್ಕಳನ್ನು ಮಮತೆ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ದೀಪ, ದೇವರ ಮುಂದೆ ದೀಪ ಹಚ್ಚಬೇಕು. ಸಾಧನೆ, ನಾವು ಪರೀಕ್ಷೆಯಲ್ಲಿ ಸಾಧನೆ ಮಾಡಬೇಕು. ಇನ್ನು ಕೆಳಗಿನ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದವನ್ನು ಬರೆಯಿರಿ. ಮರಗಳು ಪ್ಲಸ್ ಆಗೋಣ, ಮರಗಳಾಗೋಣ. ಈ ರೀತಿಯಾಗಿ ಒಂದು ಹೊಸ ಪದ ಕ್ರಿಯೇಟ್ ಮಾಡಿ. ಕಂಬಗಳು ಆಗೋಣ, ಕಂಬಗಳಾಗೋಣ. ಗಿಡಗಳು ಆಗೋಣ, ಗಿಡಗಳ ಆಗೋಣ. ವೈದ್ಯರಾಗೋಣ, ಪಂಡಿತರಾಗೋಣ, ಶಿಕ್ಷಕರಾಗೋಣ, ಸೈನಿಕರಾಗೋಣ, ಹೃದಯಿಗಳಾಗೋಣ. ನಿಮಗೂ ಕೂಡ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.